ಘೋರವಾಗಿತ್ತು. Hallelujah. His arrest was so painful. ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿದ್ರಲ್ಲ ಅದು ಅಷ್ಟು ಘೋರವಾಗಿತ್ತು. No disciple were able to stand there. They ran for life. ಅಲ್ಲಿ ಒಂದು ಶಿಷ್ಯರು ನಿಲ್ಲಕ್ಕಾಗಲಿಲ್ಲ, ಜೀವಕ್ಕಾಗಿ ಎದುರಿ ಓಡೋದ್ರು. If the arrest was so painful, ಯೇಸು ಸ್ವಾಮಿಯನ್ನು ಕೈದಿ ಮಾಡಿದೆ ಅಷ್ಟು ಘೋರವಾಗಿತ್ತಂದ್ರೆ, just think about the 39 wounds he got on his body. ನೆನೆಸಿ ಆತನ ಶರೀರದ ಮೇಲೆ ಆತನು ಹೊಂದಿಕೊಂಡ ಆ 39 ಚಾಟಿ ಏಟು. Just think about the crown that he had on his head. ಆತನ ತಲೆಯ ಮೇಲಿದ್ದ ಆ ಕಿರೀಟವನ್ನು ನೆನೆಸಿ. Just think about the wounds he carried on his body. ಆತನ ಶರೀರದ ಮೇಲೆ ಹೊಂದಿಕೊಂಡ ಗಾಯಗಳನ್ನು ನೆನೆಸಿ. Just think about the nails that was pierced in his hands. ಆತನ ಕೈಗಳನ್ನು ಚುಚ್ಚಿದ ಆ ಮೊಳೆಗಳು ಹೇಗಿತ್ತು ನೆನೆಸಿ. Just think about how his body was bruised. ಆತನ ಶರೀರ ಹೇಗೆ ಚಚ್ಚಲ್ಪಟ್ಟಿತು ಅಂತ ನೆನೆಸಿ. Just remember how his blood was shed completely for us. ಹಾಗೆ ನೆನೆಸಿ ನಮಗೋಸ್ಕರ ಆತನ ಶಿಲುಬೆಯಲ್ಲಿ ಆತನು ನಮಗಾಗಿ ಪೂರ್ತಿ ರಕ್ತವನ್ನು ಸುರಿಸಿದರು. Hallelujah. When you go through a sudden shock, ಒಂದು ಸಡನ್ ಆಗಿ ಒಂದು ಗಾಬರಿ ನಿಮಗೆ ಆದರೆ, when you see something that is so fearful, ಒಂದು ಭಯ ಉಂಟು ಮಾಡುವಂತ ಒಂದು ಕಾರ್ಯವನ್ನು ನೀವು ನೋಡಿದ ತಕ್ಷಣ, you will be dumbstruck. You can't speak anything. You will sweat profusely. Your mind is shaken badly. ನೀವು ಹಾಗೆ ಬೇವರ್ತಾ ಇರ್ತೀರಾ, ಏನು ಮಾತಾಡಕ್ಕಾಗಲ್ಲ, ನಿಮ್ಮ ಮನಸ್ಸೆಲ್ಲ ಹಾಗೆ ಕೆಟ್ಟು ಹೋಗಿರುತ್ತೆ. Hallelujah. Sometimes it takes minutes to come out of the trauma, but sometimes if it is very serious, it takes years for some people to come out of that trauma. ಆ ಟ್ರಾಮಾದಲ್ಲಿ ಕೆಲವೊಬ್ರು ಹೊರಬರುವುದಕ್ಕೆ ಕೆಲವು ನಿಮಿಷಗಳೇ ತಗೊಳ್ತಾರೆ, ಆದ್ರೆ ಕೆಲವೊಬ್ರು ಕೆಲವು ವರ್ಷಗಳೇ ತಗೊಳ್ತಾರೆ ಆ ಗಾಬರಿಯಿಂದ ಹೊರಬರುವುದಕ್ಕೆ. The most pitiable thing is some people don't come out of that trauma till the end of their life. ಕೆಲವು ದುಃಖ ಕಾರ್ಯ ಏನು ಅಂದ್ರೆ ಕೆಲವೊಬ್ರು ಸಾಯುವ ತನಕನೂ ಆ ಭಯದಿಂದ ಹೊರಬರಲ್ಲ. Hallelujah. Because ಯಾಕಂದ್ರೆ that was a real big shock. ಅದು ಒಂದು ನಿಜವಾಗಿ ಒಂದು ಉಂಟು ಮಾಡುವಂತ ಭಯದ ಗಾಬರಿ. ನಾನು சொல்றது ಎತ್ತನೆ பேருக்கு புரியுதுங்க? ಹೇಳುವುದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ. Hallelujah. The disciples had seen Jesus coming on the donkey and all people praising him, Hosanna. ಯೇಸು ಸ್ವಾಮಿ ಶಿಷ್ಯರು ಯೇಸು ಸ್ವಾಮಿ ಆತನು ಕತ್ತೆಯ ಮೇಲೆ ಬರುವಂತದ್ದು ಅಲ್ಲಿ ಇರುವಂತ ಜನರೆಲ್ಲ ಹೋಸಾನ ಅಂತ ಆಡುವುದನ್ನು ಶಿಷ್ಯರು ಕೂಡ ನೋಡಿದ್ರು. They all put their garments too on the donkey so that Jesus may sit comfortably. ಯೇಸು ಸ್ವಾಮಿ ಕತ್ತೆ ಮೇಲೆ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಅವರ ವಸ್ತ್ರಗಳನ್ನು ಕೂಡ ಕತ್ತೆ ಮೇಲೆ ಹಾಕಿದ್ರು. They saw Jesus smiling. ಯೇಸು ಸ್ವಾಮಿ ನಗ್ತಾ ಬರುವುದನ್ನು ನೋಡಿದ್ರು. They saw Jesus taking a small child and keeping along with him. ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು ಹಾಗೆ ಕತ್ತೆ ಮೇಲೆ ಯೇಸು ಸ್ವಾಮಿ ಕೂರಿಸಿಕೊಂಡದ್ದನ್ನು ನೋಡಿದ್ರು. They saw Jesus laying hands on They saw Jesus laying hands on the people who came to him. ಅಲ್ಲಿ ಬಂದ ಜನರ ಮೇಲೆಲ್ಲ ಕೈ ಇಡ್ತಿದ್ದ ಯೇಸು ಸ್ವಾಮಿಯನ್ನು ಆ ಶಿಷ್ಯರು ನೋಡಿದ್ರು. But suddenly, ಆದ್ರೆ ತಕ್ಷಣ they are seeing Jesus in a very terrible form. ಈಗ ಯೇಸುವನ್ನು ಘೋರವಾದ ಸ್ಥಿತಿಯಲ್ಲಿ ನೋಡ್ತಿದ್ದಾರೆ. They are seeing Jesus broken. ಮುರಿಯಲ್ಪಟ್ಟಿರುವಂತ ಯೇಸುವನ್ನು ನೋಡ್ತಿದ್ದಾರೆ. Seeing Jesus completely torn. ಅರಿಯಲ್ಪಟ್ಟಿರುವಂತ ಯೇಸುವನ್ನು ನೋಡ್ತಿದ್ದಾರೆ. When you look at the last supper of Jesus Christ, ಯೇಸು ಸ್ವಾಮಿಯ ಆ ಒಂದು ಕೊನೆಯ ಭೋಜನವನ್ನು ನೀವು ನೋಡುವಾಗ, Jesus took the bread and he broke it. ಯೇಸು ಸ್ವಾಮಿ ರೊಟ್ಟಿಯನ್ನು ಕೈಯಲ್ಲಿ ತೆಗೆದು ಅದನ್ನು ಮುರಿದರು. He gave it to the disciples as pieces. ಹಾಗೆ ಪೀಸ್ ಆಗಿ ಮುರಿದು ಶಿಷ್ಯರಿಗೆ ಕೊಟ್ಟರು. He said, this is my body. ಯೇಸು ಸ್ವಾಮಿ ಹೇಳ್ತಾರೆ, ಇದು ನನ್ನ ಶರೀರ, broken for you. ನಿಮಗೋಸ್ಕರ ಮುರಿಯಲ್ಪಟ್ಟಿದೆ. This is my body. ಇದು ನನ್ನ ಶರೀರ, this is broken for you. ಇದು ನಿನಗಾಗಿ ಮುರಿಯಲ್ಪಟ್ಟಿದೆ. When they saw the cross, ಅವರು ಶಿಲುಬೆಯನ್ನು ನೋಡಿದಾಗ, they are seeing Jesus torn into pieces. ಅಲ್ಲಿ ಯೇಸು ಸ್ವಾಮಿ ಹಾಗೆ ತುಂಡಾಗಿ ಹರಿದೋಗಿರುವುದನ್ನು ನೋಡಿದ್ರು. Jesus took the cup. ಯೇಸು ಸ್ವಾಮಿ ಪಾತ್ರೆಯನ್ನು ತಗೊಂಡು, he said, this is my new covenant. ಇದು ನನ್ನ ಹೊಸ ಒಡಂಬಡಿಕೆ. This is my blood. ಇದು ನನ್ನ ರಕ್ತ. Do this as often as you drink it. ಇದನ್ನು ನೀವು ನನ್ನ ಜ್ಞಾಪಕ ಮಾಡಿಕೊಳ್ಳುವಾಗಲೆಲ್ಲ ಇದರಲ್ಲಿ ಭಾಗಿಯಾಗಿ ಅಂದನು. Do this in remembrance of me. ಜ್ಞಾಪಕ ಮಾಡಿಕೊಳ್ಳುವಾಗ ಇದರಲ್ಲಿ ಭಾಗಿಯಾಗಿ ಅಂದನು. The whole grape juice that was inside the cup was poured to the disciples. ಆ ಪಾತ್ರೆಯಲ್ಲಿ ಇದ್ದ ಅಷ್ಟು ದ್ರಾಕ್ಷಾರಸವು ಕೂಡ ಶಿಷ್ಯರಿಗಾಗಿ ಸುರಿಯಲ್ಪಟ್ಟಿತು. In the same way, ಅದೇ ಪ್ರಕಾರ every drop of blood that was inside Jesus was poured that day. ಯೇಸು ಸ್ವಾಮಿ ಒಳಗಿದ್ದ ಒಂದು ತೊಟ್ಟು ಪೂರ್ತಿ ರಕ್ತ ಎಲ್ಲವೂ ಆ ದಿನ ஒரு ரொட்டி மாதிரி கிழிஞ்சு போனாரு, ஒரு திராட்சரச மாதிரி ஊத்தி போயிட்டாரு ಅವರು. ಒಂದು ರೊಟ್ಟಿಯ ತರ ಅರ್ಧ ಹೋಗಿದ್ರು, ಒಂದು ದ್ರಾಕ್ಷಾರಸದ ರೀತಿಯಲ್ಲಿ ಅವರಲ್ಲಿ ಸುರಿದು ಹೋಗಿದ್ರು. Amen. I tell you something. ನಿಮಗೆ ನಾನು ಹೇಳ್ತೇನೆ, Amen. This was deeply
wounded in every disciple's subconscious mind. ಪ್ರತಿ ಶಿಷ್ಯರ ಮನಸ್ಸಿನಲ್ಲಿ ಇದು ಆಳವಾಗಿ ಇತ್ತು. Amen. ಸೊರದ ಬರೆಯುವುದಿಲ್ಲ. ಹೇಳೋದು ಅರ್ಥ ಆಗ್ತಿದೆಯಾ? They never ever thought that Jesus will be hung on the cross like this. ಅವರು ಎಂದು ಕೂಡ ನೆನೆಸೇ ಇರಲಿಲ್ಲ ಯೇಸು ಸ್ವಾಮಿ ಈ ರೀತಿಯಾಗಿ ಶಿಲುಬೆಯಲ್ಲಿ ಇರ್ತಾರೆ ಅಂತ. Every time when Jesus would tell them the Son of Man will be crucified, the Son of Man will be handed over to the wicked people, these people didn't understand that. ಯೇಸು ಸ್ವಾಮಿ ಪ್ರತಿ ಸಾರಿ ಹೇಳ್ತಾ ಇದ್ರು ಶಿಷ್ಯರಿಗೆ ಮನುಷ್ಯ ಕುಮಾರನನ್ನು ಶಿಲುಬೆಯಲ್ಲಿ ಹೊಡಿತಾರೆ, ಕೆಟ್ಟ ಜನರಿಗೆ ಒಪ್ಪಿಸಿಕೊಡ್ತಾರೆ ಅಂದಾಗ ಇವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. My dear people of God, ಆದ್ರೆ ನನ್ನ ದೇವ ಜನರೇ, they saw something that they shouldn't have seen in their life. ಅವರು ಜೀವನದಲ್ಲಿ ನೋಡಬಾರದೇ ಇರುವಂತ ಒಂದು ಕಾರ್ಯವನ್ನು ಆ ದಿನ ನೋಡಿದ್ರು. They saw those things which they should have never seen. ಅವರು ನೋಡಬಾರದೇ ಇರುವಂತ ಒಂದು ಕಾರ್ಯವನ್ನು ಆ ದಿನ ನೋಡಿದ್ರು. Hallelujah. Amen. It was so terrible. ಅದು ಅಷ್ಟು ಘೋರವಾಗಿತ್ತು. It was so painful. ಅದು ಅಷ್ಟು ನೋವಾಗಿತ್ತು. It was beyond explanation. ಅವರು ಹೇಳಿಕೊಳ್ಳಕ್ಕೆ ಆಗಲ್ಲ, ಅಷ್ಟೊಂದು ಮೀರಿ ದಾಟಿತ್ತು. They couldn't believe that it was their master. ಅವರಿಗೆ ಅರ್ಥನೇ ಆಗ್ತಿಲ್ಲ ಅದು ನನ್ನ ಯಜಮಾನನ ಅಂತ. ಅವರ ಗುರುನ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಅವರ ಗುರುನ ಅಂತಾನೆ ಅರ್ಥ ಆಗ್ತಿಲ್ಲ. They never thought Jesus would end like this. ಅವರು ಅನ್ಕೊಂಡೇ ಇರಲಿಲ್ಲ ಯೇಸು ಸ್ವಾಮಿಯ ಮುಕ್ತಾಯ ಹೀಗಿರತ್ತೆ ಅಂತ. Because they believed that he was the Messiah. ಯಾಕಂದ್ರೆ ಅವರು ನಂಬಿದ್ರು ಈತನೇ ಮೆಸ್ಸಿಯನು. He is the one who saves all people. ಎಲ್ಲ ಜನರನ್ನು ರಕ್ಷಿಸುವಾತನೇ ಈತನೇ. Amen. That's why he was called as Messiah. ಅದಕ್ಕಾಗಿ ಆತನನ್ನು ಮೆಸ್ಸಿಯನು ಅಂತ ಕರೀತಾ ಇದ್ರು. But they never knew the plan of God. ಆದ್ರೆ ದೇವರ ಯೋಜನೆ ಅವರಿಗೆ ಗೊತ್ತಿರಲಿಲ್ಲ. Amen. He came down to this world. ಆತನು ಲೋಕಕ್ಕೆ ಇಳಿದು ಬಂದರು. For two reasons. ಎರಡು ಕಾರ್ಯಕ್ಕಾಗಿ. To die for the humanity. ಒಂದು ಮನುಷ್ಯನಿಗಾಗಿ ಸಾಯುವುದಕ್ಕಾಗಿ. To die for the sins of the world. ಮನುಷ್ಯ ಲೋಕದ ಪಾಪಕ್ಕಾಗಿ ಸಾಯುವುದಕ್ಕಾಗಿ. Second thing. ಎರಡನೇ ಕಾರ್ಯ. To raise you and me to preach the gospel to all creatures. ನನ್ನನ್ನು ಲೋಕದ ಎಲ್ಲಾ ಜನರಿಗೆ ವಾಕ್ಯವನ್ನು ಸಾರುವುದಕ್ಕಾಗಿ ಎಬ್ಬಿಸುವುದಕ್ಕಾಗಿ. ಆಮೆನ್ ಸೊರ್ರೆ. ಎಷ್ಟು ಜನ ಆಮೆನ್ ಅಂತೀರಾ? He died in just 3.5 years of ministry because he want to continue that ministry in and through us as his spirit. ಸೇವೆಯ 3.5 ವರ್ಷದಲ್ಲಿ ಆತನು ಮರಣವನ್ನು ಹೊಂದಿಕೊಂಡರು. ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಆತನು ಆತ್ಮವಾಗಿ ಸೇವೆಯನ್ನು ಮಾಡುವುದಕ್ಕಾಗಿ. ಎತ್ತನೆ ಬೇರೆ ಆಮೆನ್ ಸೊರ್ರೆ. ಎಷ್ಟು ಜನ ಆಮೆನ್ ಅಂತೀರಾ? That's why Paul says. ಅದಕ್ಕಾಗಿ ಪೌಲನು ಹೇಳುತ್ತಾರೆ. It is not I who live, it is Christ who lives in me. ಇನ್ನು ಜೀವಿಸುತ್ತಿರುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you believe that Jesus Christ of Nazareth lives in me as a spirit to do the works of the Father again in this nation? ಎಷ್ಟು ಜನ ಹೇಳ್ತೀರಾ ನಜರೇನಿನ ಯೇಸು ಕ್ರಿಸ್ತನು ಆತ್ಮವಾಗಿ ನನ್ನಲ್ಲಿದ್ದಾರೆ, ಯಾಕೆ ತಂದೆಯ ಸೇವೆಯನ್ನು ಲೋಕದಲ್ಲಿ ಮಾಡಿ ಮುಗಿಸುವುದಕ್ಕಾಗಿ? ಆಮೆನ್ ಸೊರ್ರೆ. ಎಷ್ಟು ಜನ ಆಮೆನ್ ಅಂತೀರಾ?